ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಆಲಿಯಾ ಭಟ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಭಾರತದ ಸ್ಟಾರ್ ನಟಿ, ಹಲವಾರು ಬ್ರ್ಯಾಂಡ್ಗಳಿಗೆ ರಾಯಭಾರಿ ಕೂಡ ಆಗಿರುವವರು, ಹಲವು ಫ್ಯಾಷನ್ ಶೋಗಳಲ್ಲೂ ರ್ಯಾಂಪ್ ವಾಕ್ ಮಾಡಿರುವಂತಹ ಆಲಿಯಾ ಭಟ್ ಇದೀಗ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಅದು ಅಂತಿಂತಹ ನಿರ್ಧಾರ ಅಲ್ಲ, ನಮ್ಮ ಶತ್ರು ರಾಷ್ಟ್ರದ ಬ್ರ್ಯಾಂಡ್ಗೆ ಅವರು ಅಂಬಾಸಿಡರ್ ಆಗಿದ್ದಾರೆ ಅನ್ನೋದು. ಈ ವಿಚಾರ ತಿಳಿದಂತಹ ಅಭಿಮಾನಿಗಳಂತೂ ಫುಲ್ ಶಾಕ್ ಆಗಿ ಹೋಗಿದ್ರು. ಆದರೆ ಏನು ಆಯಿತು, ಆಲಿಯಾ ಭಟ್ ಯಾಕೆ ಇಂತಹ ನಿರ್ಧಾರ ಮಾಡಿದ್ರು, ಯಾವ ಬ್ರ್ಯಾಂಡ್, ಇವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡೋದನ್ನು, ಫಾಲೋ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಹೇಳಿದಾಗೆ ಆಲಿಯಾ ಭಟ್ ಭಾರತದ ಅನೇಕ ಭಾಷೆಗಳಲ್ಲಿ ಆ್ಯಕ್ಟ್ ಮಾಡಿರುವಂತಹ ನಟಿ, ಹಲವಾರು ಬ್ರ್ಯಾಂಡ್ಗಳಿಗೆ ಅವರು ಅಂಬಾಸಿಡರ್ ಕೂಡ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆಲಿಯಾ ಭಟ್ ಅವರು ಒಂದು ಫ್ಯಾಷನ್ ಬ್ರ್ಯಾಂಡ್ ಒಂದರ ಮಾಲಕಿ ಕೂಡ ಆದರೂ ಕೂಡ ಪಾಕಿಸ್ತಾನದ ಬಟ್ಟೆ ಬ್ರ್ಯಾಂಡಿನ ಜಾಹೀರಾತಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಜಾಯೇಷಾ ಹೆಸರಿನ ಬ್ರ್ಯಾಂಡಿನ ಬಟ್ಟೆಗಳನ್ನು ಧರಿಸಿ ಆಲಿಯಾ ಭಟ್ ಪೋಸ್ ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಈ ಫೋಟೋಗಳು ವೈರಲ್ ಆಗಿದೆ. ವ್ಯಾಜೇಷಾ ಅಫಿಷಿಯಲ್ ಅನ್ನುವ ಪಾಕಿಸ್ತಾನಿ ಫ್ಯಾಷನ್ ಬ್ರ್ಯಾಂಡ್ ಸಾಮಾಜಿಕ ಮಾಧ್ಯಮದಲ್ಲಿ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದೆ. ಆಲಿಯಾ ಭಟ್ ತಮ್ಮ ಪ್ಯೂರ್ ಶೀಶಾ ಸಿಲ್ಕ್ ಕಲೆಕ್ಷನ್ ಅನ್ನುವಂಥದ್ದನ್ನ ಪ್ರಚಾರ ಮಾಡ್ತಿದ್ದಾರೆ ಅಂತಾನೂ ಕೂಡ ಈ ಒಂದು ಬ್ರ್ಯಾಂಡ್ ಹೇಳ್ಕೊಂಡಿದೆ. ನಟಿ ನಮ್ಮ ಸಂಗ್ರಹವನ್ನ ಇಷ್ಟಪಟ್ಟಿದ್ದಾರೆ ಅನ್ನುವಂತಹ ಒಂದು ಟೈಟಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ಆಲಿಯಾ ಭಟ್ ಇಂತಹ ನಿರ್ಧಾರ ಮಾಡಿದ್ರು? ಆಲಿಯಾ ಭಟ್ ಹೋಗಿ ನಮ್ಮ ಶತ್ರು ದೇಶವಾದ ಪಾಕಿಸ್ತಾನದ ಬ್ರ್ಯಾಂಡ್ಗೆ ಜಾಹೀರಾತು ಕೊಟ್ರ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಕೂಡ ಒಂದ್ಸಲ ಕೇಳುವ ಹಾಗೆ ಮಾಡಿತ್ತು. ಆದರೆ ಅಸಲಿಗೆ ಏನು ಗೊತ್ತಾ, AI ಬಳಕೆ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಂತ ಅತ್ಯಂತ ಫಾಸ್ಟ್ ಆಗಿ ಬಳಕೆ ಆಗ್ತಿದೆ. ಇದರಿಂದ ಅನಾನುಕೂಲಗಳು ಆಗ್ತಾ ಇದ್ರೆ ಒಂದ್ ಕಡೆ ಅನುಕೂಲಗಳು ಆಗ್ತಾ ಇದೆ. ವಿಶೇಷವಾಗಿ ಇದರ ಒಂದು ಅನಾನುಕೂಲಗಳಾಗೋದು ಸೆಲೆಬ್ರಿಟಿಗಳಿಗೆ. ಈಗ ಆಲಿಯಾ ಭಟ್ ವಿಚಾರದಲ್ಲೂ ಇದೇ ಆಗಿದೆ. ಅಸಲಿಗೆ ನಟಿ ಆಲಿಯಾ ಭಟ್ ಅವರು ಪಾಕ್ ಬ್ರ್ಯಾಂಡ್ಗಾಗಿ ಯಾವುದೇ ಫೋಟೋಶೂಟ್ ಮಾಡಿಸಿಲ್ಲ, ಪಾಕ್ ಬ್ರ್ಯಾಂಡ್ನ ಬಟ್ಟೆಗಳನ್ನೂ ಧರಿಸಿಲ್ಲ. ಆದರೆ ವಜಾಯೇಷಾ ಬ್ರ್ಯಾಂಡ್ ಅವರು AI ಬಳಸಿ ಆಲಿಯಾ ಅವರ ಚಿತ್ರಗಳನ್ನು ತಿರುಚಿ ತಮ್ಮ ಬಟ್ಟೆಯ ಜಾಹೀರಾತಿಗಾಗಿ ಅದನ್ನು ಯೂಸ್ ಮಾಡ್ಕೋತಿದ್ದಾರೆ. ಆಲಿಯಾ ಭಟ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿರೋ ಚಿತ್ರಗಳನ್ನು ಬಳಸಿಕೊಂಡು ಆಲಿಯಾ ತಮ್ಮ ಬ್ರ್ಯಾಂಡ್ನ ಸಿಲ್ವರ್ ಕಮೀಸ್ ಹಾಗೆ ಇನ್ನಿತರ ಉಡುಗೆಗಳನ್ನು ತೊಟ್ಟು ಪೋಸ್ಟ್ ಕೊಡ್ತಾ ಇದ್ದಾರೆ ಅನ್ನುವ ರೀತಿಯಾಗಿ ಪಿಕ್ಚರ್ಗಳನ್ನು ಬದಲಾಯಿಸಿ ಯೂಸ್ ಮಾಡಿಕೊಟ್ಟಿದ್ದಾರೆ. ಆಲಿಯಾ ಭಟ್ ಅವರು ಫ್ಯಾಷನ್ ಶೋಗಳಲ್ಲಿ ಮಾಡರ್ನ್ ಡ್ರೆಸ್ ಧರಿಸಿ ತೆಗೆಸಿಕೊಂಡ ಫೋಟೋಗಳನ್ನು ಕೂಡ ತಿರುಚಿ ತಮ್ಮ ಉಡುಗೆಗಳನ್ನು ಅವರು ಹಾಕೊಂಡಿರುವ ಹಾಗೆ ಬದಲಾಯಿಸಲಾಗಿದೆ. ಹಾಗಾದ್ರೆ ಇಂತಹ ಒಂದು ನೀಚ ಕೆಲಸ ಪಾಕಿಸ್ತಾನದ ಬ್ರ್ಯಾಂಡ್ ಯಾಕೆ ಮಾಡ್ತು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆಲಿಯಾ ಭಟ್ ಆಲ್ರೆಡಿ ನಿಮಗೆ ಗೊತ್ತಿರಬಹುದು, ನ್ಯಾಯಾಲಯದಿಂದ ಪರ್ಸನಾಲಿಟಿ ರೈಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಅನುಮತಿ ಇಲ್ಲದೆ ಯಾರು ಸಹ ಯಾವುದೇ ಕಾರಣಕ್ಕೂ ಅವರ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅವರ ವಾಯ್ಸ್ ಆಗಿರ್ಬೋದು, ಅವರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಯಾರು ಕೂಡ ಅದನ್ನ ನಕಲು ಮಾಡುವಂತಿಲ್ಲ, ಬಳಸುವಂತಿಲ್ಲ ಅಂತ ಅವರು ಆಲ್ರೆಡಿ ನ್ಯಾಯಾಲಯದಿಂದ ರೈಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಈ ನಾಚಿಕೆ ಇಲ್ಲದ ಪಾಕ್ ಬ್ರ್ಯಾಂಡ್ ಒಂದು ಈ ತರದ ಕೆಲಸ ಮಾಡಿದೆ. ಆಲಿಯಾ ಭಟ್ ಈ ಪ್ರಚಾರಕ್ಕೆ ಯಾವುದೇ ಅನುಮತಿ ಕೊಟ್ಟಿಲ್ಲ ಅನ್ನೋದು ಕೂಡ ಈಗಾಗಲೇ ಕನ್ಫರ್ಮ್ ಆಗಿದೆ. ಸೊ ಯಾವಾಗ ಈ ವಿಚಾರ ಗೊತ್ತಾಯ್ತೋ ಭಾರತೀಯ ಅಭಿಮಾನಿಗಳಿಗೆ ಇದು ಕೆರಳಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀತಿಯಾಗಿ ಇದರ ಬಗ್ಗೆ ಕಾಮೆಂಟ್ಸ್ ಅನ್ನ ಹಾಕ್ತಿದ್ದಾರೆ. ಇಂತಹ ಕೆಲಸ ಯಾಕೆ ಮಾಡ್ತು ಈ ಬ್ರ್ಯಾಂಡ್ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಅಭಿಮಾನಿಗಳು, ನೆಟ್ಟಿಗರು ವಜಾಯೇಷಾ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ಹೋಗಿ ಚಿಮಾರಿ ಹಾಕ್ತಾ ಇದ್ದಾರೆ. ಆದರೆ ಮತ್ತೊಂದು ಏನು ವಿಷಯ ಅಂತ ಹೇಳಿದ್ರೆ, ಆಲಿಯಾ ಭಟ್ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ, ಇಂತಹ ಬಿಕಾರಿಗಳಿಗೆ ಇನ್ನೇನು ಮಾಡೋಕ್ಕಾಗತ್ತೆ, ಇದೇ ಮಾಡಬೇಕು ತಾನೇ ಅನ್ನುವಂತಹ ಕಾಮೆಂಟ್ಸ್ ಅನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ಆಲಿಯಾ ಭಟ್ ಕೇಸ್ ಹಾಕಲೇಬೇಕು ಅಂತ ಒತ್ತಾಯನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಆಲಿಯಾ ಭಟ್ ಅವರ ಫೋಟೋ ಬಳಸಿದಂತಹ ಪಾಕ್ ಬ್ರ್ಯಾಂಡ್ ವಿರುದ್ಧ ಈ ರೀತಿಯಾಗಿ ಭಾರತೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಇದೀಗ ಆಲಿಯಾ ಭಟ್ ಈ ಬ್ರ್ಯಾಂಡ್ ವಿರುದ್ಧ ಕಾನೂನು ಕ್ರಮವನ್ನ ಕೂಡ ಕೈಗೊಳ್ಳಬಹುದು. ಅವರ ಇಮೇಜ್ ಹಕ್ಕುಗಳು ಮತ್ತು ಪ್ರಚಾರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಕೋರ್ಟ್ ಮೆಟ್ಟಿಲೇರಬಹುದು, ಕೋರ್ಟ್ನಲ್ಲಿ ಕಾನೂನು ದಾವೆಯನ್ನ ಹೂಡಬಹುದು. ಅದು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಬೇರೆ ಪ್ರಶ್ನೆ. ಜೊತೆಗೆ ಇನ್ಸ್ಟಾಗ್ರಾಮ್ಗೆ ರಿಪೋರ್ಟ್ ಮಾಡಿ ಆ ಸಂಸ್ಥೆಯ ಇನ್ಸ್ಟಾ ಪೇಜ್ ಅನ್ನು ಕೂಡ ಕ್ಯಾನ್ಸಲ್ ಮಾಡುವ ಅವಕಾಶ ಇದೆ. ಏನ್ ಮಾಡ್ತಾರೆ ಆಲಿಯಾ ಭಟ್ ಅನ್ನೋದು ಕಾದು ನೋಡಬೇಕು. ಒಟ್ಟಾರೆ ಪಾಕಿಸ್ತಾನ ಯಾವುದರಲ್ಲೆಲ್ಲ ಬರ್ಬಾದ್ ಆಗಿ ಹೋಗಿದೆ, ಇಂಥದ್ರಲ್ಲೂ ಇಂತಹ ಒಂದು ಬೆಗ್ಗಿಂಗ್ ಕಂಪನಿಗಳು ಇದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಈಗ ಕೇಳ್ತಾ ಇದ್ದಾರೆ. ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಾಗಿ ಭಾರತದ ಈ ವಿಚಾರಗಳನ್ನಾದರೂ ಅರ್ಥ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ಕೊಳ್ಬೇಕಾಗಿದೆ ಅನ್ನೋದನ್ನ ಇಲ್ಲಿ ಅನೇಕ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದುವೇ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.